ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡನ್ನೂ ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಸಿಂಹ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ಸಿಂಹ ರಾಶಿಯಲ್ಲಿ ಜನಿಸಿದಂತವರಿಗೆ ಬಹಳ ಮುಖ್ಯವಾಗಿ ನನಗೆ ಅನಿಸುವಂತದ್ದು, ಕೇತು ಗ್ರಹ ಈ ರಾಶಿಯಲ್ಲಿ ಇರುವಂತದ್ದು ಸಿಂಹ ರಾಶಿಯವರಿಗೆ ಇದು ಬಂದು ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ 100% ಉಂಟು ಮಾಡುತ್ತೆ. ಯಾಕೆಂತಂದ್ರೆ ರಾಹು ಸಪ್ತಮದಲ್ಲಿ, ಕೇತು ರಾಶಿಯಲ್ಲಿ, ಶುಕ್ರ ಗ್ರಹ ಕೂಡ ಕೇತುವಿಂದ ಹಾಳಾಗಿರುವಂತದ್ದು, ಅಫ್ಲಿಕ್ಟೆಡ್ ಅಂತ ನಾವೇನ್ ಕರಿತೀವಿ. ಇದು ಒಳ್ಳೆಯದಲ್ಲ. ಇದರಿಂದ ಏನಾಗತ್ತೆ, ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಗಂಡ ಹೆಂಡತಿ ಮಧ್ಯೆ ಜಗಳಗಳು, ಅನವಶ್ಯಕವಾಗಿ ದೂರ ಆಗುವಂಥದ್ದು, ಚೆನ್ನಾಗಿದ್ದಂಥವ್ರೆ ವೈಮನಸ್ ಮಾಡ್ಕೊಂಡು ದೂರ ಹೋಗುವಂಥದ್ದು, ಇಷ್ಟು ವರ್ಷ ಸಂಸಾರ ಮಾಡಿದ್ರು ಸರ್ ಈಗ ಕಿರಿಕಿರಿ ಮಾಡ್ಕೊಂಡು ದೂರ ಹೋಗ್ತಿದ್ದಾರೆ ಅನ್ನುವಂಥದ್ದು, ಕೋರ್ಟ್ ಕಚೇರಿಗಳಿಗೆ ಹೋಗುವಂಥದ್ದು, ತವ್ರ ಮನೆಗೆ ಹೋಗಿ ಸೇರ್ಕೊಳ್ತಾರೆ, ಎಷ್ಟು ಕರೆದು ಬರೋದಿಲ್ಲ, ಅಥವಾ ಗಂಡ ಮನೆ ಬಿಟ್ಟು ಹೋಗ್ತಾರೆ, ಅವರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗೋದಿಲ್ಲ. ಈ ತರ ನಾನಾ ತರದ ಸಮಸ್ಯೆಗಳು ಈ ಸಿಂಹರಾಶಿ ಜನಿಸಿದವರಿಗೆ ಆಗುತ್ತೆ. ಎಲ್ರಿಗೂ ಆಗತ್ತ ಅಂದ್ರೆ 100% ಆತರ ಆಗಲ್ಲ. ನಿಮ್ಮ ಜಾತಕದಲ್ಲಿ ಶುಭ ಗ್ರಹಗಳು ಲಗ್ನದಲ್ಲಿ ಅಥವಾ ಸಪ್ತಮದಲ್ಲಿ ಇದ್ದಾಗ ನೀವು ಯೂಶುವಲ್ ಆಗಿ ಏನು ಸಮಸ್ಯೆಗಳಾಗಲ್ಲ. ಆಗುವಂಥದ್ದು ಹಾಗೆ ಆಗತ್ತೆ, ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ. ಈಗ ಹೇಗೆ ಹೇಳ್ಬೋದು, ಡಿವೋರ್ಸ್ ಆಗದಲ್ಲಿ ಇರ್ಬೋದು, ಆ ಮಟ್ಟಿಗೆ ಮುಟ್ಟಿ ವಾಪಸ್ ಬರುತ್ತೆ ನಿಮ್ಮ ಜಾತಕದ ಅನ್ವಯವಾಗಿ. ಬಟ್ ಪ್ರೆಡಿಕ್ಷನ್ ಮಾತ್ರ 100% ನಿಜ ಆಗುತ್ತೆ. ಅದರ ಕ್ವಾಂಟಿಟಿಲಿ, ಅದರ ಇಂಟೆನ್ಸಿಟಿಯಲ್ಲಿ ಕಡಿಮೆ ಆಗ್ಬೋದು, ಅದರ ತೀವ್ರತೆಯಲ್ಲಿ. ಹಾಗಾಗಿ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಂಡು ಸಂಯಮದಿಂದ ನೀವು ವರ್ತಿಸಬೇಕಾಗತ್ತೆ. ಇಲ್ಲಾಂದ್ರೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಜಗಳಗಳು ಬಂದು ಅದು ವಿಕೋಪಕ್ಕೆ ಹೋಗಬಹುದು. ನಂತರದಲ್ಲಿ ಪ್ರೇಮಿಗಳಲ್ಲೂ ಕೂಡ ಸಮಸ್ಯೆ. ಎರಡನೇ ಮದುವೆಗೆ ನೀವು ಹುಡುಕಾಟ ಮಾಡುವಾಗ ಎರಡನೇ ಮದುವೆಯಲ್ಲೂ ಕೂಡ ನಿಮಗೆ ಸಮಸ್ಯೆಗಳಾಗ್ಬೋದು. ಇದ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವೈವಾಹಿಕ ಜೀವನ, ಪಾರ್ಟ್ನರ್ಶಿಪ್, ಬಿಸ್ನೆಸ್, ಸ್ನೇಹದಲ್ಲಿ ನೀವು ಯಾವ್ದಾದ್ರು ಒಂದು ಸ್ನೇಹದಲ್ಲಿದ್ದಾಗ, ಒಳ್ಳೆಯ ಸ್ನೇಹಿತರಾಗಿದ್ದಾಗ ನಿಮಗೆ ಅನವಶ್ಯಕವಾಗಿ ಈ ವಿಚಾರದ ಜಗಳಗಳು, ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಮಾತಿನಲ್ಲಿ ಹಿಡಿತ ಇರಲಿ. ದಶಮ ಭಾವದಲ್ಲಿರುವಂತಹ ಕುಜಗ್ರಹ ಇದು ಬಂದು ಶುಕ್ರ ಕೂಡ ರಾಶಿಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಬದಲಾವಣೆಗಳಾಗುತ್ತೆ. ಎಸ್ಪೆಷಲಿ ಬಂದು ಉದ್ಯೋಗದಲ್ಲಿ ದೊಡ್ಡ ಚೇಂಜಸ್ ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಈಗ ಹೊಸ ಜಾಬ್ ಆಗಿರ್ಬೋದು, ಹೊಸ ಪ್ಲೇಸ್ ಆಗಿರ್ಬೋದು, ವಿದೇಶದಲ್ಲಿ ಜಾಬ್ ಆಗಿರ್ಬೋದು, ಬೇರೆ ಜಿಲ್ಲೆಯಲ್ಲಿ, ಬೇರೆ ರಾಜ್ಯದಲ್ಲಿ ಜಾಬ್ ಆಗಿರ್ಬೋದು, ಈ ತರದಕ್ಕೆ ನೀವು ಯಾರು ಹುಡುಕಾಟಗಳನ್ನ ಮಾಡ್ತಿದ್ದೀರಾ, ಇಂಟರ್ವ್ಯೂಗಳನ್ನ ಕೊಡ್ತಿದ್ದೀರಾ, ಪ್ರಯತ್ನಗಳು ಮಾಡ್ತಿದ್ದೀರಾ, ನಿಮಗೆ ಅನುಕೂಲ ಆಗುತ್ತೆ. ಶುಕ್ರ ಗ್ರಹ ಕೇತುವಿಂದ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಯೂಶುವಲ್ ಆಗಿ ಪ್ರೇಮಿಗಳಲ್ಲಿ ಅನವಶ್ಯಕ ವಿಚಾರಕ್ಕೆ ಅನುಮಾನದಿಂದ, ಅಸೂಯೆಯಿಂದ ನಿಮ್ಮಿಬ್ಬರು ದೂರ ಆಗುವಂತ ಸಾಧ್ಯತೆ ಇರುತ್ತೆ ಸಿಂಹರಾಶಿ ಜನಿಸಿದಂತಹ ವ್ಯಕ್ತಿಗಳಿಗೆ. ಪಂಚಮ ಭಾವ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯದು. ಆಮೇಲೆ ಗೌರ್ಮೆಂಟ್ ಜಾಬ್ಗೆ ತಯಾರಿ ಮಾಡ್ಕೊಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತೆ, ಸಿಂಹರಾಶಿಯಲ್ಲಿ ಜನಿಸಿದಂತವ್ರಿಗೆ ಮಾತ್ರ. ಹಾಗೇನೆ ಇನ್ನೊಂದು ವಿಚಾರ ಏನಂತಂದ್ರೆ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಸಿಂಹರಾಶಿಯಿಂದ ಅಷ್ಟಮದಲ್ಲಿ ಶನಿಗ್ರಹ ಬಂದು, ಷಷ್ಠ್ಯಾಧಿಪತಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಬಂದು ಯಾವಾಗಲೂ ಕೂಡ ಆನ್ಸೆಸ್ಟ್ರಲ್ ಪ್ರಾಪರ್ಟಿಲಿ ಡಿಸ್ಪ್ಯೂಟ್ಸ್ ನ ಕೊಡುತ್ತೆ. ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧ ಕಿರಿಕಿರಿ, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಜಗಳ, ಕೋರ್ಟ್ ಕಚೇರಿ ಓಡಾಟ, ಅನಾವಶ್ಯಕ ಟೆನ್ಷನ್ಗಳು ನಿಮಗೆ ಈ ಸಿಂಹರಾಶಿಯಲ್ಲಿ ಜನಿಸಿದಂತವ್ರಿಗೆ ಖಚಿತವಾಗಿ ಆಗತ್ತೆ. ಬಹಳ ಕೇರ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಬೇಕು. ಪ್ರಾಪರ್ಟಿ ಅಂತ ಬಂದಾಗ
ಅದರಲ್ಲಿ ಸಂಬಂಧಪಟ್ಟಂತೆ ವಿಕೋಪಕ್ಕೆ ಹೋಗ್ಬಿಡುತ್ತೆ, ಕಂಟ್ರೋಲ್ ತಪ್ಪು ಹೋಗ್ಬಿಡುತ್ತೆ. ಅಲ್ಲಿ ತನಕ ಹೋಗ್ಬಿಡಬೇಡಿ. ನಿಮ್ಮ ಕಂಟ್ರೋಲ್ ಅಲ್ಲೇ ಎಲ್ಲವೂ ಕೂಡ ಇರ್ಲಿ. ಅದ್ರ ಕಡೆ ಸ್ವಲ್ಪ ಸಮಾಧಾನ ಚಿತ್ತದಿಂದ ಈ ಪ್ರಾಪರ್ಟಿ ಡಿಸ್ಪ್ಯೂಟ್ ಗಳನ್ನ ನೀವು ಬಗೆಹರಿಸಬೇಕಾಗತ್ತೆ. ನಂತರದಲ್ಲಿ ಮಕ್ಕಳಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣ. ಡಾಕ್ಯುಮೆಂಟ್ಗಳು ನಿಮಗೆ ಮೂವ್ಮೆಂಟ್ ಆಗದಲ್ಲಿ ಆಗಿದ್ರೆ ಸರ್ಕಾರದಲ್ಲಿ ಅದು ಸರಿಯಾಗುವಂತ ಸಾಧ್ಯತೆ. ಆರೋಗ್ಯದಲ್ಲಿ ತಲೆನೋವು, ಆರೋಗ್ಯದಲ್ಲಿ ಹೊಟ್ಟೆ ನೋವು, ಹಾಗೆ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ಹೆಚ್ಚಾಗಿ ಬರೋ ಸಾಧ್ಯತೆ ಇದೆ. ಸಿಂಹರಾಶಿಯವರಿಗೆ ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಇಷ್ಟು ವಿಚಾರಗಳು ಸಿಂಹರಾಶಿಯಲ್ಲಿ ಜನಿಸಿದಂತವರಿಗೆ.